ಮಳೆಗಾಲದ ವೇಳೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿಯಾಗಿ ಅಡಿಗೆ ಮನೆಯಲ್ಲಿ ಫಂಗಸ್ ಸುಲಭವಾಗಿ ಬೆಳೆಯಕ್ಕೆ ಶುರುವಾಗುತ್ತೆ. ಇದರಿಂದಾಗಿ ಕೆಟ್ಟ ವಾಸನೆ ಹಾಗೆ ಆರೋಗ್ಯದ ಸಮಸ್ಯೆಗಳು ಎದುರಾಗೋ ಒಂದು ಚಾನ್ಸಸ್ ಇರುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಸ್ನೇಹಿತರೆ, ಮಳೆಗಾಲದಲ್ಲಿ ನಮ್ಮ ಮನೆಯ ಅಡಿಗೆ ಮನೆಯಲ್ಲಿ ಕೆಟ್ಟ ವಾಸನೆ ಬರ್ತಾ ಇರುತ್ತೆ, ನೀವು ಗಮನಿಸಿರ್ತೀರಿ. ಆದರೆ ಈ ಕೆಟ್ಟ ವಾಸನೆ ಬರದೇ ಇರೋ ಥರ ನಾವು ಕಾಳಜಿ ವಹಿಸ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸವಿವರವಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಏನಪ್ಪ ವಿಷಯ ಅಂದರೆ, ಮಳೆಗಾಲದ ವೇಳೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿಯಾಗಿ ಅಡಿಗೆ ಮನೆಯಲ್ಲಿ ಫಂಗಸ್ ಸುಲಭವಾಗಿ ಬೆಳೆಯಕ್ಕೆ ಶುರುವಾಗುತ್ತೆ. ಇದರಿಂದಾಗಿ ಕೆಟ್ಟ ವಾಸನೆ ಹಾಗೆ ಆರೋಗ್ಯದ ಸಮಸ್ಯೆಗಳು ಎದುರಾಗೋ ಒಂದು ಚಾನ್ಸಸ್ ಇರುತ್ತೆ. ಹೀಗಾಗಿ ನಾವು ಅಡಿಗೆ ಮನೆಯಲ್ಲಿ ವಾಸನೆ ಬರ್ದೇ ಇರೋ ತರ ಆದಷ್ಟು ಕಾಳಜಿ ವಹಿಸ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ವಿನಿಗರ್ ಸ್ಪ್ರೇ. ಏನಪ್ಪಾ ಅಂದ್ರೆ, ಬಿಳಿ ವಿನಿಗರ್ ಸ್ಪ್ರೇ ಅತ್ಯುತ್ತಮ ಆಂಟಿ ಫಂಗಸ್ ಗುಣನ ಹೊಂದಿದೆ. ವಿನಿಗರ್ ಮತ್ತು ನೀರ್ನ ಸಮ ಪ್ರಮಾಣದಲ್ಲಿ ಬೆರೆಸ್ಬಿಟ್ಟು ಸ್ಪ್ರೇ ಬಾಟ್ಲಿಗೆ ಹಾಕೊಂಡಿಟ್ಕೊಂಡು ಆಗಾಗ ಅಡಿಗೆ ಮನೆಯಲ್ಲಿ ಹಾಗೆ ನಾವು ಪಾತ್ರೆ ತೊಳ್ತೀವಲ್ಲ ಸಿಂಕ್ ಹತ್ರ ಹಾಗೆ ಸ್ಟವ್ ಪಕ್ಕ ಎಲ್ಲ ಈ ಸ್ಪ್ರೇ ಮಾಡ್ತಾ ಇದ್ದು ಹಾಗೆ ಒರೆಸ್ತಾ ಇದ್ರೆ ಫಂಗಸ್ ಬರೋದಿಲ್ಲ ಅಂತ ಹೇಳಲಾಗ್ತಿದೆ. ಹಾಗೇನೆ ಅಡಿಗೆ ಸೋಡಾ. ನಾವು ಅಡಿಗೆ ಸೋಡಾ ಹಾಕ್ಬೇಕು. ಏನಕ್ಕಪ್ಪ ಅಂದ್ರೆ, ಮಸಾಲೆ ಡಬ್ಬೆಗಳನ್ನ ಇಡ್ತೀವಲ್ವಾ, ಆ ಕ್ಯಾಬಿನೆಟ್ ಮೂಲೆಗಳಲ್ಲಿ ಒಂದು ಸಣ್ಣ ಬಟ್ಟಲಿನಲ್ಲಿ ಅಡಿಗೆ ಸೋಡಾ ಇಡಿ. ಇದು ಗಾಳಿಯಲ್ಲಿ ತೇವಾಂಶ ಹೀರಿಕೊಂಡು ಬೂಸ್ ಬರೋದನ್ನ ತಡೆಯುತ್ತೆ. ಹಾಗೇನೆ ಲವಂಗನ ನಿಮ್ಮ ಕಪಾಟು ಅಥವಾ ಮೂಲೆಗಳಲ್ಲಿ ಅಥವಾ ಸಿಂಕ್ ಕೆಳಗೆ ಲವಂಗ ಮತ್ತು ಕರ್ಪೂರನ ಇಡಿ. ಇದರ ವಾಸನೆಯಿಂದ ಫಂಗಸ್ ಮತ್ತು ಕೀಟಗಳು ಬರೋದಿಲ್ಲ. ಹಾಗೇನೆ ಅಡುಗೆ ಮನೆಯಲ್ಲಿ ದುರ್ವಾಸನೆ ಬರ್ದಿರೋ ತರ ಇನ್ನೂ ಏನಾದ್ರು ಮಾಡ್ಬೇಕಂದ್ರೆ, ಸಿಂಕ್ನಿಂದ ಬರೋ ದುರ್ವಾಸನೆಗೆ ಸಿಂಕ್ ಒಳಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಡಿ ಮತ್ತು ನಿಂಬೆ ರಸ ಹಾಕಿ 10 ನಿಮಿಷ, ಕೇವಲ 10 ನಿಮಿಷದ ನಂತರ ಬಿಸಿ ನೀರು ಸುರಿರಿ. ವಾಸನೆ ಮಂಗಮಯ ಆಗೋಗುತ್ತೆ. ಒಂದು ಸಣ್ಣ ಕಪ್ ತಗೊಳ್ಳಿ, ಅದರಲ್ಲಿ ನೀವೇನಾದ್ರು ಉಪಯೋಗಿಸಿದ್ದು ಕಾಫಿ ಪುಡಿ ಅಥವಾ ಹೊಸ ಕಾಫಿ ಪುಡಿನ ಹಾಕ್ಬಿಟ್ಟು ಒಂದು ಮೂಲೆಯಲ್ಲಿ ಇಡಿ. ಕಾಫಿ ಪುಡಿ ಇದೆಯಲ್ಲ, ಅದು ಅಡುಗೆ ಮನೆಯಲ್ಲಿರುವ ಎಲ್ಲಾ ತರಹದ ಕೆಟ್ಟ ವಾಸನೆಯನ್ನ ಹೀರ್ಕೊಳ್ಳುತ್ತೆ. ಅಂತಹ ಗುಣ ಕಾಫಿ ಪುಡಿಯಲ್ಲಿದೆ. ಇದೆಲ್ಲದರ ಹೊರತಾಗಿ ನಿತ್ಯದ ದಿನಚರಿಯಾಗಿ ಮಳೆಗಾಲದಲ್ಲಿ ಕಸದ ಬುಟ್ಟಿನ ನಾವು ಪ್ರತಿದಿನ ಖಾಲಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಬಿಡು ನಾಳೆ ಹಾಕೋಣ ನಾಡ್ದು ಹಾಕೋಣ ಅಂತೇಳಿ ಬಿಡಬಾರ್ದು. ಪ್ರತಿದಿನ ಕಸದ ಬುಟ್ಟಿನ ಖಾಲಿ ಮಾಡೋ ಒಂದು ಅಭ್ಯಾಸನ ಬೆಳೆಸ್ಕೋಬೇಕು. ಈ ಕಸದ ಬುಟ್ಟಿಯನ್ನ ಖಾಲಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಆದಷ್ಟು ಕಿಚನ್ ನಲ್ಲಿ ಈ ಒಂದು ಕೆಟ್ಟ ವಾಸನೆ ಅಂದ್ರೆ ದುರ್ವಾಸನೆ ಬರೋದು ಕಡಿಮೆ ಆಗುತ್ತೆ. ಕಡಲೆ ಹಿಟ್ಟು, ರವೆ, ಮಸಾಲೆ ಪದಾರ್ಥಗಳು ಬೇಗನೆ ಹಾಳಾಗ್ತವು. ಆದ್ದರಿಂದ ಅವುಗಳನ್ನ ಆದಷ್ಟು ಗಾಳಿಯಾಡದ ಡಬ್ಬಿಗಳಲ್ಲಿಡಿ. ಸಾಧ್ಯವಾದರೆ ರವೆ ಮತ್ತೆ ಹಿಟ್ಟನ್ನ ಲಘುವಾಗಿ ಹುರಿದ್ಬಿಟ್ಟು ನೀವು ಡಬ್ಬೆಯಲ್ಲಿ ಇಟ್ರೆ ಅದು ಸ್ಮೆಲ್ಲು ಬರಲ್ಲ, ಹಾಗೆ ಬೂಸಿ ಹಿಡಿಯಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಈ ಒಂದು ಸಣ್ಣ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ಮತ್ತೊಂದು ಇದೇ ತರಹದ ವಿಡಿಯೋಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಅಂತ ಹೇಳ್ತಾ, ತಪ್ಪದೆ ನೀವೆಲ್ಲರೂ ನಿಮ್ಮ ಮನೆಯ ಅಡಿಗೆ ಮನೆಗಳಲ್ಲಿ ನಾನು ಹೇಳಿರುವ ಟಿಪ್ಸ್ಗಳನ್ನ ನೀವು ಟ್ರೈ ಮಾಡ್ತೀರಿ ತಾನೇ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ. ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.